ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಕೈ ಉದ್ದ 2 ಇಂಚಿನಿಂದ 20 ಇಂಚಿನ ತನಕ ಕೈ ಉದ್ದ ಇದ್ದರೆ ಯಾವ ರೀತಿಲಿ ಆರ್ಮಲ್ ಡೌನನ್ನು ತಗೋಬೇಕು ಮತ್ತು ಯಾವ ರೀತಿಲಿ ಮಾರ್ಕಿಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೀವು ಕಡೆ ತನಕ ನೋಡಿ. ನೀವು ಕಡೆ ತನಕ ನೋಡಿದಾಗ ಮಾತ್ರ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಕಲಿತು ಯಾವುದೇ ರೀತಿಯ ಕನ್ಫ್ಯೂಷನ್ ಇರೋದಿಲ್ಲ. ಹಾಗಾಗಿ ಒಂದು ಸಲ ವಿಡಿಯೋನ ಕಡೆ ತನಕ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ನಾನು ಎಕ್ಸಾಂಪಲ್ಗೆ ತೊಗೊಂಡಿರುವಂತಹ ಕಂಕುಳ 16.5 ಇಂಚಿದೆ. ಅಂದರೆ ಇದು ಕಂಕುಳದ ಸುತ್ತು ಮತ್ತು ಕೈ ಉದ್ದ 6 ಇಂಚು, ಕೈ ಸುತ್ತು 12 ಇಂಚಿದೆ. ಇದು ನಾನು ತೊಗೊಂಡಿರುವಂತಹ ಎಕ್ಸಾಂಪಲ್ ಅಷ್ಟೇ ಫ್ರೆಂಡ್ಸ್. ನೀವು ತೊಗೋಬೇಕಾಗಿರುವಂಥ ಮೆಜರ್ಮೆಂಟು ಇಷ್ಟೇ ಇರಬೇಕು ಅಂತ ಏನಿಲ್ಲ. ಹಾಗಾಗಿ ಜಸ್ಟ್ ಈಗ ನಾನು ಯಾವ ರೀತಿಲಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ತಾ ಹೋಗ್ತೇನೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬಿಟ್ರೆ ಆಮೇಲೆ ಯಾವುದೇ ಮೆಜರ್ಮೆಂಟ್ ಆದ್ರೂ ನೀವೇ ಅದನ್ನು ಸರಿ ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್. ನೋಡಿ, ಮೊದಲಿಗೆ ಈ ರೀತಿಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಕೈ ಉದ್ದ ಎಷ್ಟಿದೆ ಇಲ್ಲಿಂದ ತೊಗೊತೀನಿ ನಾನು. ಇಲ್ಲಿಂದ ಇಲ್ಲಿಗೆ ಕೈ ಉದ್ದ 6 ಇಂಚು ಪ್ಲಸ್ ಹೊಲಿಗೆ ಅಂಶನ ಸೇರಿಸ್ಕೋಬೇಕು. 1 ಇಂಚಿನ ಹೊಲಿಗೆ ಅಂಶನ ಸೇರಿಸ್ಕೊತಾರೆ ಫ್ರೆಂಡ್ಸ್. ನಾನು ಸೇರಿಸ್ಕೋಬೇಕಾದ್ರೆ ನಾನು 3/4 ಇಂಚ್ ಅಷ್ಟೇ ಹೊಲಿಗೆ ಅಂಶನ ಸೇರಿಸ್ಕೊಳ್ಳೋದು. ಏನಕ್ಕೆ ಅಂದರೆ ನೋಡಿ, ಈಗ 1 ಇಂಚ್ ಅಂದರೆ ನೋಡಿ 1 ಇಂಚ್ ಅಂದರೆ ಇಷ್ಟು. ನಾವು ಮೇಲೆ ಸ್ಟಿಚಿಂಗ್ ಮಾರ್ಜಿನ್ ಹೊಲಿಬೇಕಾದ್ರೆ ಇದಿಷ್ಟು ಅರ್ಧ ಇಂಚನ್ನ ಮತ್ತು ಕೆಳಗಡೆ ಇದಿಷ್ಟು ಅರ್ಧ ಇಂಚನ್ನ ನಾವು ಹೊಲಿತಾ ಇರಲ್ಲ. ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ, 1/4 ಇಂಚು ಕೈ ಉದ್ದನೇ ಆಗೋ ಚಾನ್ಸಸ್ ಇರುತ್ತೆ. ಈಗ ನಾವು ಸಾಮಾನ್ಯವಾಗಿ ಹೊಲಿಬೇಕಾದ್ರೆ ನೋಡಿ ಇಷ್ಟು ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಹೊಲಿಯೋದು. ಹಾಗಾಗಿ 3/4 ಇಂಚ್ ತೊಗೊಂಡ್ರೆ ಸಾಕು. ಈಗ ಕೈ ಉದ್ದ ಎಷ್ಟಿದೆ 6 ಇಂಚಿದೆ. ಅದಕ್ಕೆ 3/4 ಇಂಚು ಹೊಲಿಗೆ ಅಂಶನ ಸೇರಿಸ್ಕೊಂಡ್ರೆ 6 ಇಂಚ್ ಆಯಿತು. ಸೊ 6 ಇಂಚಿಗೆ ಇಲ್ಲೊಂದು ಮಾರ್ಕನ್ನು ಹಾಕ್ತೇನೆ. ನೋಡಿ, ಈ ರೀತಿಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡಿದ್ದೀನಿ. ಪುನಃ ಇಲ್ಲಿ ಮೇಲೂ ಒಂದು ಸ್ಟ್ರೈಟ್ ಲೈನನ್ನು ಹಾಕೋಬೇಕು. ಇದು ಜಸ್ಟ್ ನೀವು ಬಿಗಿನರ್ಸ್ ಆಗಿದ್ರೆ ನಿಮಗೆ ಏನು ಕನ್ಫ್ಯೂಸ್ ಆಗೋದು ಬೇಡ ಅಂತ. ಇಲ್ಲಾಂದರೆ ಏನಿದೆಲ್ಲ ಲೈನ್ಗಳನ್ನ ಪ್ರತಿ ಸಲ ಹಾಕ್ಕೊತಾ ಇರಬೇಕು ಅಂತೆಲ್ಲ ಏನಿಲ್ಲ. ಈಗ ನೋಡಿ, ಆರ್ಮಲ್ ಡೌನನ್ನು ತೊಗೋಬೇಕು. ಎಷ್ಟು ತೊಗೋಬೇಕು ನೋಡಿ, ನಾನು ಇಲ್ಲಿ ಮೊದಲಿಗೆ 6 ಇಂಚಿಂದು ತೋರಿಸ್ತಾ ಇದ್ದೀನಿ. ಏನಕ್ಕೆ 6 ಇಂಚಿಂದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಈಗ ನೀವು ಇಲ್ಲಿ ಆರ್ಮಲ್ ಡೌನ್ದೆಲ್ಲ ಯಾವ ರೀತಿಲಿ ಮಾರ್ಕಿಂಗ್ ಮಾಡ್ಕೊತೀರಾ ಅದನ್ನು ಮಾರ್ಕಿಂಗ್ ಮಾಡಿಕೊಂಡ್ರೆ ನೆಕ್ಸ್ಟ್ ಕೈ ಉದ್ದ ಆಗ್ತಾ ಇದ್ದಾಗ ನಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ಮೊದಲೇ 2 ಇಂಚಿನ ತೋರಿಸಿ ಮತ್ತು 3 ಇಂಚಿನ ತೋರಿಸಿ ಆ ಥರ ಹೋದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಆಗೋದು ಬೇಡ ಅಂಥೇಳಿ ಮೊದಲಿಗೆ ನಾನು ಒಂದು ನಾರ್ಮಲ್ ಸ್ಲೀವ್ಸನ್ನು ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಆಲ್ರೆಡಿ ಒಂದು ಪೇಪರ್ ಕಟ್ಟಿಂಗ್ನೂ ಮಾಡಿ ತೋರಿಸಿದ್ದೀನಿ, ಪರ್ಫೆಕ್ಟಾಗಿ ಯಾವ ರೀತಿ ಕೈಗೆ ಶೇಪ್ ಹಾಕಿ ಕಟ್ ಮಾಡೋದು ಅಂತ. ಆಲ್ರೆಡಿ ಆ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದ್ರು ನೋಡಿಲ್ಲ ಅಂದರೆ ಒಮ್ಮೆ ಆ ವಿಡಿಯೋನೂ ನೋಡಿ, ಆಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಆರ್ಮಲ್ ಡೌನನ್ನು ತೊಗೋಬೇಕು. ಆರ್ಮಲ್ ಡೌನನ್ನು ನಾವು ಯಾವ ರೀತಿಯಲ್ಲಿ ತೊಗೊತೀವಿ ಅಂದರೆ, ಏನು ಕಂಕುಳ ಸುತ್ತಿದೆ ಈ ಕಂಕುಳ ಸುತ್ತನ್ನು 4 ಭಾಗ ಮಾಡಿದ್ರೆ ಏನು ಬರುತ್ತೆ ಅದನ್ನು ತೊಗೊತೀವಿ. ನೋಡಿ, 16.5ನ 4ರಿಂದ ಭಾಗಿಸಿದ್ರೆ ನಮಗೆ 4.1 ಸಿಗುತ್ತೆ. 4.1ನೇ ಮಾರ್ಕ್ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಅದನ್ನು ರೌಂಡ್ ಅಪ್ ಮಾಡಿ 4 ಇಂಚಿಗೂ ಮಾರ್ಕ್ ಮಾಡಿದ್ರೆ ನಡೆಯುತ್ತೆ. ಏನು ಈ 0.1ಅಲ್ಲೆಲ್ಲ ಏನು ಅಂತ ಮಚ್ ಡಿಫ್ರೆನ್ಸ್ ಬರೋದಿಲ್ಲ. ಸೊ ಈಗ ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಪುನಃ ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಈ ಲೈನು ಸ್ಟ್ರೈಟ್ ಲೈನ್ ಬರಲಿ ಅಂತೇಳಿ. ನೆಕ್ಸ್ಟು ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕನ್ನು ಹಾಕೋಬೇಕು. ಇದು ಬಿಗಿನರ್ಸ್ ಆಗಿದ್ರೆ ತುಂಬ ಕನ್ಫ್ಯೂಷನ್ ಮಾಡ್ಕೊತಾರೆ. ಅಷ್ಟೆಲ್ಲ ಮಾಡ್ಕೊಳ್ಳೋಂಗೆ ಇಲ್ಲ. ನೋಡಿ, ಈಗ ಏನು ಈ ಕಂಕುಳ ಇದೆ ಇದನ್ನು ಅರ್ಧ ತೊಗೋಬೇಕು. ಇದರ ಅರ್ಧ ಅಂದರೆ ಎಷ್ಟು, 8.25. ಅದರಲ್ಲಿ ಅರ್ಧ ಇಂಚನ್ನು ಕಳಿಬೇಕು ಅಂದರೆ 7.25 ಇಂಚು. ಈ 7.25 ಇಂಚು ಈಗ ನೋಡಿ ಇಲ್ಲಿಂದ ಈ ರೀತಿಲಿ ಕ್ರಾಸಾಗಿ ಇಟ್ಕೋಬೇಕು. ಎಲ್ಲಿಗೆ 7.25 ಇಂಚಿಗೆ ಈ ಲೈನ್ ಟಚ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೋಬೇಕು. ನೋಡಿ, 7.25 ಇಂಚು ಇಲ್ಲಿಗೆ ಬರ್ತಾ ಇದೆ. ಸೊ ನಾನು ಇಲ್ಲಿಗೊಂದು ಮಾರ್ಕನ್ನು ಹಾಕ್ತೇನೆ. ಈಗ ಈ ಮಾರ್ಕಿನಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕೋಬೇಕು ಫ್ರೆಂಡ್ಸ್. ನಾನು ಹೇಳ್ಕೊಡ್ತಾ ಇರುವಂಥ ಮೆಥಡ್ನ ನೀವು ಫಾಲೋ ಮಾಡೋದ್ರಿಂದ ಪರ್ಫೆಕ್ಟಾಗಿ ಸ್ಲೀವ್ಸಿಗೆ ಶೇಪ್ ಹಾಕ್ಬೋದು. ಅದರಲ್ಲಿ ಯಾವುದೇ ಕನ್ಫ್ಯೂಷನು ಬರೋದಿಲ್ಲ. ಅದರಲ್ಲೂ ನೀವು ಆರ್ಮೋಲ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇದನ್ನು ಆರ್ಮೋಲ್ ಸ್ಕೇಲ್ ಅಂತಲೂ ಹೇಳ್ತಾರೆ, ಫ್ರೆಂಚ್ ಕರ್ವ್ ಸ್ಕೇಲ್ ಅಂತಲೂ ಹೇಳ್ತಾರೆ. ಇದು ಬಟನ್ ಹೌಸ್ಗಳಲ್ಲಿ ಸಿಗುತ್ತೆ. ನೀವು ಆರಾಮಾಗಿ ತೊಗೋಬೋದು. ಏನು ಒಂದು 30ರಿಂದ 50 ರೂಪಾಯಿ ಇರುತ್ತೆ ಅಷ್ಟೇ, ಅದಕ್ಕಿಂತ ಏನು ಜಾಸ್ತಿ ಇರೋದಿಲ್ಲ. ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ಇದು 7.25 ಇದೆ. 7.25 ಅರ್ಧ ತೊಗೋಬೇಕು. ಈ ರೀತಿಲಿ ಟೇಪನ್ನು ಮಡಿಸ್ಕೊಂಡು ನೋಡಿ, ಇದು ಎಲ್ಲಿಗೆ ಬರ್ತಾ ಇದೆ ಅಲ್ಲಿಗೊಂದು ಪಾಯಿಂಟನ್ನು ಹಾಕೋಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಈ ರೀತಿಲಿ
ಒಂದು ಲೈನನ್ನು ಹಾಕೋಬೇಕು. ಪುನಃ ಈ ಪಾಯಿಂಟಿನಿಂದ ಈ ಕಡೆಗೆ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 3/4ರಿಂದ 1 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡ್ರೆ ಸಾಕು. 3/4 ಇಂಚ್ ಹಾಕ್ಕೊಂಡ್ರೆ ಸಾಕು, ಅಥವಾ ಇಲ್ಲಿಂದ ಇಲ್ಲಿ 1 ಇಂಚ್ ಬಿಟ್ರೂ ಅಡ್ಡಿ ಇಲ್ಲ ಫ್ರೆಂಡ್ಸ್. ಈಗ ನೋಡಿ, ಸ್ಕೇಲನ್ನು ಈ ರೀತಿಲಿ ಇಟ್ಕೋಬೇಕು. ಇಲ್ಲಿ ನಾವು ಹಾಕಿರುವಂತಹ ಮಾರ್ಕಿಗೆ ಸ್ಕೇಲ್ ಟಚ್ ಆಗ್ತಾ ಇರಬೇಕು. ಪುನಃ ಇಲ್ಲಿ ಈ ಕೆಳಗಡೆ ಮಾರ್ಕಿಗೆ ಸ್ಕೇಲು ಟಚ್ ಆಗಬೇಕು. ಈ ರೀತಿಲಿ ಇಟ್ಕೊಂಡು ಒಂದು ಶೇಪನ್ನು ಕೊಡಬೇಕು. ಪುನಃ ಇದನ್ನು ಈ ರೀತಿಲಿ ಉಲ್ಟಾ ಮಾಡಿಕೊಂಡು ನೋಡಿ, ಇಲ್ಲಿ ಈ ಪಾಯಿಂಟಿಗೆ ಟಚ್ ಆಗಬೇಕು. ಪುನಃ ಇಲ್ಲಿ ನಾವೇನು 1/2 ಇಂಚಿಗೆ ಮಾರ್ಕ್ ಹಾಕಿದ್ವಲ್ಲ ಆ ಮಾರ್ಕಿಗೆ ಟಚ್ ಆಗಬೇಕು. ಆ ರೀತಿಲಿ ಸ್ಕೇಲನ್ನು ಇಟ್ಕೊಂಡು ಈ ರೀತಿಲಿ ಲೈನನ್ನು ಹಾಕಬೇಕು ಫ್ರೆಂಡ್ಸ್ ನೋಡಿ, ಈ ರೀತಿಲಿ ಮಾರ್ಕಿಂಗ್ನ ಹಾಕಿದ ಮೇಲೆ ಒಂದು ಸಲ ನೋಡ್ಕೊಳ್ಳಿ 8/4 ಇಂಚೇನೆ ನಿಮಗೆ ಸಿಗ್ತಾ ಇದೆಯಾ ಅಂತ ಹೇಳಿ. ಈ ರೀತಿಲಿ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಬಿಟ್ರೆ ಅವಾಗ ಯಾವುದೇ ಪ್ರಾಬ್ಲಮ್ಮು ಬರೋದಿಲ್ಲ. ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು ಏನು ಶೇಪನ್ನು ಹಾಕಿದ್ದೀವಿ ಆ ಶೇಪಿನ ಪ್ರಕಾರನೇ ಟೇಪನ್ನು ಇಟ್ಕೊಂಡು ಬಂದು ನೋಡ್ಕೋಬೇಕು. ನೋಡಿ, ಕರೆಕ್ಟಾಗಿ 8/4 ಇಂಚೆ ಬರ್ತಾ ಇದೆ. ಈಗ ನೆಕ್ಸ್ಟು ಏನು ನಾವಿಲ್ಲಿ ಮಾರ್ಕ್ ಹಾಕಿದ್ದೀವಿ ನೋಡಿ, ಈ ಮಾರ್ಕಿಗೆ ಸ್ಕೇಲ್ ಟಚ್ ಆಗೋ ರೀತಿಲಿ ಇಟ್ಕೋಬೇಕು. ಪುನಃ ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಗೆ ಸ್ಕೇಲ್ ಟಚ್ ಆಗೋ ರೀತಿಲಿ ಇಟ್ಕೊಂಡು ಈ ರೀತಿಲಿ ಶೇಪನ್ನು ಹಾಕೋಬೇಕು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನನ್ನು ಹಾಕೋಬೇಕು. ಫ್ರೆಂಡ್ಸ್, ನಾನು ಆಲ್ರೆಡಿ ಮಾರ್ಕಿಂಗ್ ಮಾಡಿರೋದನ್ನ ಕಟ್ಟಿಂಗ್ ಮಾಡೋದು ಹೇಗೆ ಪ್ರತಿಯೊಂದೂ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿಗ ನಾನು ಕೈನ ತೋರಿಸ್ಬೇಕಲ್ಲ 2 ಇಂಚಿಂದ 20 ಇಂಚಿನ ತನಕ ಯಾವ ರೀತಿ ಅಂತ, ಹಾಗಾಗಿ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನೋಡಿ, ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಕೈ ಸುತ್ತನ್ನು ಮಾರ್ಕ್ ಮಾಡಬೇಕು. ಕೈ ಸುತ್ತು 12 ಇಂಚಿದೆ. ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟು ನಾನು ತೊಗೊಂಡಿರುವಂಥದ್ದು, ಯಾವುದೇ ಬಾಡಿ ಮೆಜರ್ಮೆಂಟು ಅಲ್ಲ ಅಥವಾ ಬ್ಲೌಸ್ ಮೆಜರ್ಮೆಂಟು ಅಲ್ಲ ಫ್ರೆಂಡ್ಸ್. ಈ ರೀತಿಲಿ ಸ್ಟ್ಯಾಂಡರ್ಡ್ ಮೆಜರ್ಮೆಂಟೇ ಆಗಿರಲಿ ಅಥವಾ ಬಾಡಿ ಮೆಜರ್ಮೆಂಟೇ ಆಗಿರಲಿ, ಅದನ್ನು ತೊಗೋಬೇಕಾದ್ರೆ ಈಗ ಇದರ ಅರ್ಧ ಎಷ್ಟು 6 ಇಂಚು. ಇಲ್ಲಿಂದ ಇಲ್ಲಿಗೆ 6 ಇಂಚಿಗೆ 1/4 ಇಂಚಿನ ಬಾಡಿ ಲೂಸನ್ನು ಸೇರಿಸ್ಕೋಬೇಕು. ಬಾಡಿ ಲೂಸನ್ನು ಸೇರಿಸ್ಕೊಂಡು 6/4 ಇಂಚಿಗೆ ಮಾರ್ಕ್ ಹಾಕಬೇಕು ಫ್ರೆಂಡ್ಸ್. ಇದು ಬಾಡಿ ಮೆಜರ್ಮೆಂಟ್ ಆಗಿದ್ರೆ ಈ ರೀತಿಲಿ 1/4 ಇಂಚನ್ನು ಸೇರಿಸ್ಕೋಬೇಕು. ನೀವೇನಾದ್ರು ಬ್ಲೌಸಿಂದನೇ ಮೆಜರ್ಮೆಂಟ್ನ ತೊಗೋತಾ ಇದ್ದೀರಾ ಅಂತಂದರೆ ಈ ರೀತಿಲಿ 1/4 ಇಂಚಿನೆಲ್ಲ ಎಕ್ಸ್ಟ್ರಾ ಸೇರಿಸ್ಕೊಳ್ಳೋದು ಬೇಡ. ಅಲ್ಲಿ ಏನಿದೆಯೋ ಅಷ್ಟನ್ನು ತೊಗೊಂಡ್ರೆ ಸಾಕಾಗತ್ತೆ ಫ್ರೆಂಡ್ಸ್. ಈ ಮಾರ್ಕಿನಿಂದ ಈ ಮಾರ್ಕಿಗೆ ಒಂದು ಲೈನನ್ನು ಹಾಕೋಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ಟಿಚಿಂಗ್ ಮಾರ್ಜಿನ್ನ ಕೊಟ್ಕೋಬೇಕು. ಸ್ಟಿಚಿಂಗ್ ಮಾರ್ಜಿನು ಸಾಮಾನ್ಯವಾಗಿ ನಾನು 1.5 ಇಂಚ್ ಕೊಡ್ತೀನಿ. ನೀವು 1.5 ಇಂಚ್ ಅಥವಾ 2 ಇಂಚ್ ತನಕನೂ ಕೊಟ್ಕೋಬೋದು ಫ್ರೆಂಡ್ಸ್. ಅದರಲ್ಲೆಲ್ಲ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಅದನ್ನು ಎಷ್ಟು ಬೇಕಾದ್ರೂ ತೊಗೋಬೋದು ಫ್ರೆಂಡ್ಸ್. ನೋಡಿ, ಇದು 6 ಇಂಚು ಕೈ ಉದ್ದಕ್ಕೆ ಈ ರೀತಿಲಿ ಶೇಪ್ ಹಾಕಿರುವಂಥದ್ದು. ಇದು ನಾರ್ಮಲಾಗಿ ನಾವು ಇದೇ ರೀತಿಲಿ ಶೇಪನ್ನು ಕೊಡಬೇಕಾಗಿರೋದು. ಇದೇನೇ ಪರ್ಫೆಕ್ಟ್ ಶೇಪು. ಕೈ ಉದ್ದ ಆದಂಗೆ ಏನು ಚೇಂಜಸ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈಗ ಕೈ ಉದ್ದ 8 ಇಂಚ್ ಇತ್ತು ಅಂತ ಅಂದ್ಕೊಳ್ಳೋಣ. ಸೊ ಈಗ ಇಲ್ಲಿ ನಾವು ಆಲ್ರೆಡಿ 6 ಇಂಚಿಗೆ ಮಾರ್ಕನ್ನು ಮಾಡಿದ್ದೀವಿ. ಹಾಗಾಗಿ ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡ್ರೆ 8 ಇಂಚ್ ಆಯಿತು. ಸೊ ಅದೇ ರೀತಿಲಿ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನನ್ನು ಹಾಕ್ಕೊತೇನೆ. ಈಗ 8 ಇಂಚಿಗೆ ಕೈ ಸುತ್ತು ಎಷ್ಟಿದೆ ಅಂತ ಹೇಳಿದ್ರೆ 11 ಇಂಚ್ ಬರುತ್ತೆ. 11 ಇಂಚು ಅಂದರೆ ಅದರ ಅರ್ಧ 5.5 ಆಯಿತು. ಅದಕ್ಕೆ 1/4 ಇಂಚನ್ನು ಸೇರಿಸ್ಕೊತಾ ಇದ್ದೀನಿ. ಬಾಡಿ ಮೆಜರ್ಮೆಂಟ್ ಆಗಿದ್ದರೆ ಮಾತ್ರ, ಬ್ಲೌಸ್ ಮೆಜರ್ಮೆಂಟ್ ಆಗಿದ್ದರೆ ಸೇರಿಸ್ಕೊಳ್ಳೋಂಗಿಲ್ಲ ಫ್ರೆಂಡ್ಸ್. ಸೊ ಈಗ 11ರ ಅರ್ಧ ಅಂದರೆ 5.5 ಆಯಿತು. ಅದಕ್ಕೆ ಬಾಡಿ ಲೂಸಿಗೆ ಅಂತೇಳಿ 1/4 ಇಂಚನ್ನ ಸೇರಿಸ್ಕೊತಾ ಇದ್ದೀನಿ. 5.75 ಆಯಿತು. ಈ ರೀತಿಲಿ ಮಾರ್ಕನ್ನು ಹಾಕ್ಕೊಂಡು ಪುನಃ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿಲಿ ಎಕ್ಸ್ಟೆಂಡ್ ಮಾಡ್ತಾ ಹೋಗೋದು. ಇವಾಗ ಕೈ ಉದ್ದ ಆದಂಗೆ ಇಲ್ಲಿದು ಆರ್ಮೋಲ್ ಡೌನು ಏನೂ ಚೇಂಜ್ ಆಗಲ್ಲ. ದಯವಿಟ್ಟು ಅದರಲ್ಲಿ ನೀವೇನು ಕನ್ಫ್ಯೂಷನ್ನ ಮಾಡ್ಕೋಬೇಡಿ. ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇದೆ. ಕೈ ಉದ್ದ ಆಗ್ತಾ ಇದ್ದಂಗೆ ಆರ್ಮೋಲ್ ಡೌನೂ ಜಾಸ್ತಿ ಆಗ್ತಾ ಇರುತ್ತೆ ಅನ್ನೋದೊಂದು ಅವ್ರ ತಲೆಯಲ್ಲಿರುತ್ತೆ. ಆ ರೀತಿಲಿ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ದಯವಿಟ್ಟು ಅದನ್ನು ತೆಗೆದುಬಿಡಿ. ಕೈ ಉದ್ದ ಆದಂಗೆ ಈ ಆರ್ಮೋಲ್ ಡೌನ್ ಅನ್ನೋದು ಯಾವುದೇ ರೀತಿಲೂ ಕಡಿಮೆನೂ ಆಗಲ್ಲ ಜಾಸ್ತಿನೂ ಆಗಲ್ಲ. ಇದು ಸ್ಟ್ಯಾಂಡರ್ಡು ಇಷ್ಟೇ ಇರುತ್ತೆ ಕೈ ಉದ್ದ ಆಗ್ತಾ ಹೋದಂಗೆಲ್ಲ. ಈಗ ನೋಡಿ, ಇದು 8 ಇಂಚಿಂದು. ನೆಕ್ಸ್ಟು 10 ಇಂಚಿಗೆ ಮಾರ್ಕ್ ಮಾಡೋಣ. 10 ಇಂಚಿಗೆ ಅಂತಂದರೆ ಈಗ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡ್ರೆ ಸಾಕು. 8 + 2 10 ಇಂಚ್ ಆಗುತ್ತೆ. 10 ಇಂಚಿಗೆ ಕೈ ಸುತ್ತು 10 ಇಂಚೇ ಇದೆ. ಸೊ ಅದರ ಅರ್ಧ ಅಂದರೆ 5 ಇಂಚ್ ಆಯಿತು. 5 ಇಂಚಿಗೆ 1/4 ಇಂಚು ಬಾಡಿ ಲೂಸನ್ನು ತೊಗೊಂಡು 5.25 ಇಂಚಿಗೆ ಮಾರ್ಕನ್ನು ಮಾಡಬೇಕು. ನೆಕ್ಸ್ಟು ಈ ಲೈನನ್ನು ಈ ರೀತಿಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇದು 10 ಇಂಚಿಗೆ. ಇದೇ ರೀತಿಲಿ ಕೈ ಉದ್ದ ಎಷ್ಟೇ ಇರಲಿ, ಕೈ ಸುತ್ತು ಎಷ್ಟಿದೆ ಅಂತ ಅಂದ್ಕೊಂಡು ಮಾರ್ಕನ್ನು ಹಾಕ್ತಾ ಹೋಗಬೇಕು. ಈಗ ನಾನು 20 ಇಂಚಿಗೆ ತೋರಿಸ್ತೀನಿ ಅಂತ ಹೇಳಿದೆ. 20 ಇಂಚಿನ ತನಕ ಇಲ್ಲಿಂದ ಇಲ್ಲಿಗೆ 20 ಇಂಚು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಬೋರ್ಡು ಬರೀ 19 ಇಂಚು ತನಕನೇ ತೋರಿಸ್ತಾ ಇದೆ. ಒಂದು ವೇಳೆ 20 ಇಂಚು ತನಕ ಆದ್ರೂ ನೀವು ಇಲ್ಲಿಗೆ
20 ಇಂಚಿಗೆ ಮಾರ್ಕನ್ನು ಹಾಕೋಬೇಕು. ಈಗ ನಾನಿಲ್ಲಿ 18 ಇಂಚಿಗೆ ಸ್ಟಾಪ್ ಮಾಡ್ತೇನೆ. ಏನಕ್ಕೆ ಅಂದರೆ ಇಲ್ಲಿ ತೋರಿಸ್ಲಿಕ್ಕೆ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಜಾಗ ಇಲ್ಲ. 20 ಇಂಚಿನ ಸ್ಲೀವ್ಸ್ ಆದ್ರೂ ಫ್ರೆಂಡ್ಸ್ ಎಷ್ಟು ಉದ್ದ ಸ್ಲೀವ್ಸ್ ಇದೆ ಅಷ್ಟಕ್ಕೆ ಮಾರ್ಕ್ ಹಾಕೊಳ್ಳೋದು ಫ್ರೆಂಡ್ಸ್. ಇಲ್ಲೇನೂ ಚೇಂಜಸ್ ಆಗೋದಿಲ್ಲ. ಈಗ ನೋಡಿ 18 ಇಂಚಿಗೆ ಕೈ ಸುತ್ತು 6 ಇಂಚಿದೆ. ಸೊ 6ರ ಅರ್ಧ ಅಂದರೆ 3, 1/4 ಇಂಚು ಬಾಡಿ ಲೂಸು. ಈ ರೀತಿ ಮಾರ್ಕನ್ನು ಹಾಕೋಬೇಕು ನೋಡಿ ಫ್ರೆಂಡ್ಸ್. ಈ ರೀತಿಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು. ಇದು 18 ಇಂಚು ಕೈ ಉದ್ದ ಇದ್ದರೆ. ಹಾಗಾಗಿ ಕೈ ಉದ್ದ ಜಾಸ್ತಿ ಆದಂಗೆಲ್ಲ ಏನೂ ಚೇಂಜಸ್ ಆಗಲ್ಲ. ಬಟ್ ಏನಪ್ಪ ಅಂದರೆ ನೀವು ಏನು ಒಂದನ್ನು ಗಮನಿಸಬೇಕು ಅಂತ ಹೇಳಿದ್ರೆ, ಇದು ಸ್ಟ್ಯಾಂಡರ್ಡ್ ಬಾಡಿ ಮೆಷರ್ಮೆಂಟ್ ಆಗಿರೋದ್ರಿಂದ ನಿಮಗೆ ಕರೆಕ್ಟಾಗಿ ಇದೇ ರೀತಿಲಿ ಒಂದು ಲೈನ್ ಬಂದಿದೆ. ಒಂದು ವೇಳೆ ಬಾಡಿ ಮೆಷರ್ಮೆಂಟ್ ಆದರೆ ಕೆಲವೊಂದು ಬಾಡಿ ಮೆಷರ್ಮೆಂಟಿಗೆ ಏನು ಚೇಂಜಸ್ ಬರುತ್ತೆ ಅನ್ನೋದನ್ನು ತೋರಿಸ್ತೇನೆ ಫ್ರೆಂಡ್ಸ್. ಈಗ ನೋಡಿ 10 ಇಂಚಿನ ಕೈಯನ್ನೇ ತೊಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ 10 ಇಂಚಿಗೆ ಇಲ್ಲಿಗೆ ಬಂದಿತ್ತು. ಇದು ಸ್ಟ್ಯಾಂಡರ್ಡ್ ಬಾಡಿ ಮೆಷರ್ಮೆಂಟಲ್ಲಿ ಮಾರ್ಕಿಂಗ್. ಬಟ್ ಕೆಲವು ಬಾಡಿ ಮೆಷರ್ಮೆಂಟಿಗೆ ಏನಾಗುತ್ತೆ, ಇಷ್ಟು ಎಕ್ಸ್ಟೆಂಡ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಇದಿಷ್ಟಕ್ಕೆ ಎಕ್ಸ್ಟೆಂಡ್ ಆಗುತ್ತೆ. ಆಗ ನಾವು ಲೈನನ್ನು ಹಾಕಬೇಕಾದ್ರೆ ಯಾವಾಗಲೂ ಇಲ್ಲಿಂದನೇ ಲೈನನ್ನು ಹಾಕೋಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ ಲೈನನ್ನು ಹಾಕಿದಾಗ ಈಗ ನೋಡಿ ಅವ್ರದ್ದು 6 ಇಂಚಿಗೆ ಬಂದಾಗ ಅವ್ರದ್ದು ಫಿಟ್ಟಿಂಗ್ ಲೈನ್ ಇಲ್ಲಿಗೆ ಬರ್ತಾ ಇದೆ. ಬಟ್ 10 ಇಂಚಿಗೆ ತೊಗೊಂಡಾಗ ಇಲ್ಲಿಗೆ ಬರ್ತಾ ಇದೆ. ಇದಿಷ್ಟು ಗ್ಯಾಪ್ ಹೊಡಿತಾ ಇದೆ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಾ ಇರ್ಬೋದು. ಇದಿಷ್ಟು ಎಕ್ಸ್ಟ್ರಾ ಬರ್ತಾ ಇದೆ. ಈಗ ನಾವು ಇದೇ ರೀತಿಯಲ್ಲಿ ಅವರಿಗೆ ಫಿಟ್ಟಿಂಗ್ ಸ್ಟಿಚ್ಚನ್ನು ಹಾಕಿ ಕೊಟ್ಟರೆ ಇಂಥ ಕಡೆ ಇಲ್ಲೇನಾಗುತ್ತೆ, ಈ ಪಾರ್ಟಲ್ಲಿ ಲೂಸ್ ಬರ್ತಾ ಇರುತ್ತೆ ಅಥವಾ ರಿಂಕಲ್ಸ್ ಬರ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡಬೇಕು, ಇಲ್ಲಿ ಒಂದು 1/4 ಇಂಚಿಗೆ ಈ ರೀತಿಲಿ ಶೇಪನ್ನು ಹಾಕೋಬೇಕು ಫ್ರೆಂಡ್ಸ್. ಈ ರೀತಿಲಿ ಶೇಪನ್ನು ಕೊಡಬೇಕು. ಈಗ ಇದೇ ಶೇಪ್ನಲ್ಲಿ ನೀವು ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ನಾವು ಸ್ಟಿಚಿಂಗ್ ಹಾಕ್ಬೇಕಾದ್ರೂ ನೆಕ್ಸ್ಟ್ ಅದೇ ಶೇಪ್ನಲ್ಲಿ, ಯಾಕೆಂದರೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ನಾವು ಸ್ಟಿಚ್ ಹಾಕೋ ಟೈಮ್ನಲ್ಲಿ ಅದೇ ರೀತಿಲಿ ಸ್ಟಿಚ್ಚನ್ನು ಹಾಕ್ಕೊಂಡಿರ್ತೀವಿ. ಹಾಗಾಗಿ ಇಲ್ಲೂ ಅದೇ ರೀತಿಲಿ ಶೇಪ್ ಹಾಕೋಬಿಟ್ರೆ ನಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇದು ಕೆಲವೊಂದು ಬಾಡಿ ಮೆಷರ್ಮೆಂಟಿಗೆ ಮಾತ್ರ ಈ ರೀತಿಲಿ ಎಕ್ಸ್ಟ್ರಾ ಬರ್ತಾ ಇರುತ್ತೆ. ಹಾಗಾಗಿ ಈ ರೀತಿಲಿ ಶೇಪನ್ನು ಹಾಕೋಬೇಕು. ಈ ಶೇಪನ್ನು ಎಲ್ಲ ಬಾಡಿ ಮೆಷರ್ಮೆಂಟ್ಗೂ ಹಾಕೋಬೇಕು ಅಂತೇನಿಲ್ಲ. ಹಾಗಾಗಿ ನೀವೇನಾದ್ರೂ ಸಾಮಾನ್ಯವಾಗಿ ಈ ಥರ ಡಿಫ್ರೆನ್ಸ್ ಬರೋದು 6 ಇಂಚು 7 ಇಂಚು ತನಕ ಏನೋ ಆ ಥರ ಏನಾಗಿರಲ್ಲ. 8 ಇಂಚಿನ ಮೇಲೆ ನಾವು ಮೆಷರ್ಮೆಂಟನ್ನು ತಗೊತಾ ಇದ್ದೀವಿ ಅಂದರೆ 8 ಇಂಚಿನ ಮೇಲೆ ಕೈ ಉದ್ದ ಬರ್ತಾ ಇದೆ ಅಂದರೆ ಅಂಥವರಿಗೆ ಕೆಲವೊಬ್ಬರಿಗೆ ಈ ಥರ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಈಗ ಅವರು 8 ಇಂಚಿನ ಮೇಲೆ ಅವರು ಕೈ ಉದ್ದನ ಹೇಳ್ತಾ ಇದ್ದಾರೆ ಅಂದರೆ ಅವ್ರದ್ದು ಮೆಜರ್ಮೆಂಟ್ನ ತೆಗಿಬೇಕಾದ್ರೆ 8 ಇಂಚು ಕೈ ಉದ್ದನ ತೊಗೊಂಡು ಅಲ್ಲಿ ಸ್ಲೀವ್ಸ್ ರೌಂಡ್ ಎಷ್ಟಿದೆ ಅಂತ ತೊಗೊಳ್ಳಿ. ಇನ್ನೊಂದು ನಿಮ್ಮ ರೆಫ್ರೆನ್ಸಿಗೋಸ್ಕರ ಒಂದು 5 ಇಂಚಿಗೂ 6 ಇಂಚಿಗೂ ಕೈ ಉದ್ದನ ತೊಗೊಂಡು ಅಲ್ಲೆಷ್ಟು ಕೈ ಸುತ್ತು ಬರ್ತಾ ಇದೆ ಅನ್ನೋದನ್ನ ನೋಡ್ಕೊಳ್ಳಿ ಫ್ರೆಂಡ್ಸ್. ನೀವು ಆ ಥರ ನೋಡ್ಕೊಬಿಟ್ರೆ ಮಾರ್ಕಿಂಗ್ ಹಾಕಬೇಕಾದ್ರೆ ಒಂದು ಸಲ ಈಗ ನೋಡಿ ನಾವು ಫಸ್ಟ್ ಹಾಕಿದಾಗ ಇದೇ ಥರ ಕರೆಕ್ಟಾಗಿ ಬಂದಿತ್ತು, ಹೌದಲ್ವಾ? ಇದೇ ರೀತಿ ಬರ್ತಾಯಿದೆ. ಈಗ ಕರೆಕ್ಟಾಗಿ ಅವ್ರದ್ದು ಇಲ್ಲಿಗೆ ಎಂಡ್ ಆಗ್ತಾಯಿದೆ. ನಾವು 5 ಇಂಚಿಗೆ ತೊಗೊಂಡಿರುವಂಥದ್ದು ಕೈ ಸುತ್ತು ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಸೊ 10 ಇಂಚಿಂದ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಒಂದು ಸ್ಟ್ರೈಟ್ ಲೈನ್ ಬಂದುಬಿಡ್ತು. ಏನೂ ಅವರಿಗೆ ಶೇಪ್ ಹಾಕೋದೆಲ್ಲ ಏನೂ ಬೇಕಾಗಿಲ್ಲ. ಒಂದು ವೇಳೆ ಏನಾದ್ರೂ ಅವರಿಗೆ 10 ಇಂಚಿಗೆ ಈ ಥರ ಎಕ್ಸ್ಟ್ರಾ ಬರ್ತಾಯಿದೆ, ಈ ಥರ ಗ್ಯಾಪ್ ಹೊಡಿತಾ ಇದೆ. ಈಗ ನಾವು 5 ಇಂಚಿಗೆ ಹಾಕ್ದಾಗ ಇಲ್ಲಿದೆ, 10 ಇಂಚಿಗೆ ಹಾಕ್ದಾಗ ಇಲ್ಲಿ ಬರ್ತಾಯಿದೆ, ಇಲ್ಲಿ ಗ್ಯಾಪ್ ಹೊಡಿತಾ ಇದೆ ಅಂತ ಆದಾಗ ಮಾತ್ರ ಈ ರೀತಿಲಿ ಒಂದು ಶೇಪನ್ನು ಕೊಟ್ಕೊಂಡ್ರೆ ಅವರಿಗೆ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಈಗ 18 ಇಂಚಿನ ತನಕ ಯಾವ ರೀತಿಲಿ ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಏನಾದ್ರೂ 10 ಇಂಚು 8 ಇಂಚಿಗೆ ತೊಗೊಳ್ಳುವಾಗ ಇಲ್ಲಿ ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಬಂದರೆ ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ದೀನಿ. ಈಗ ನೆಕ್ಸ್ಟು ಕೈ ಲೆಂತು ಕಡಿಮೆ ಆದಂಗೆ ಈ ಆರ್ಮೋಲ್ ಡೌನು ಏನು ಚೇಂಜ್ ಆಗುತ್ತೆ ಅನ್ನೋದನ್ನ ನೋಡಬೇಕು ಫ್ರೆಂಡ್ಸ್. ನೋಡಿ, 5 ಇಂಚಿನ ಮೇಲೆ ಇದ್ದರೆ ಸಾಮಾನ್ಯವಾಗಿ ಆರ್ಮೋಲಲ್ಲಿ ಏನೂ ಚೇಂಜಸ್ ಬರಲ್ಲ. ನಾವೇನು ಸ್ಟ್ಯಾಂಡರ್ಡ್ ಮಾರ್ಕಿಂಗ್ ಹಾಕ್ಕೊಂಡು ಮಾಡಿರ್ತೀವಿ ಅದೇನೇ ಎಲ್ಲದಕ್ಕೂ ಸರಿ ಬರುತ್ತೆ. ಏನಾದ್ರೂ 4 ಇಂಚು 3 ಇಂಚು 2 ಇಂಚು ಈ ರೀತಿಯಲ್ಲಿ ಕೈ ಉದ್ದ ಕಡಿಮೆ ಆದಾಗ ಆರ್ಮೋಲ್ ಡೌನ್ನಲ್ಲಿ ಕಡಿಮೆ ಆಗುತ್ತೆ. ಅದನ್ನು ಯಾವ ರೀತಿ ಅನ್ನೋದನ್ನ ಈಗ ನಾನು ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಫಸ್ಟಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊತಾ ಇದ್ದೀನಿ. ಈಗ ಮೊದಲಿಗೆ 3 ಇಂಚು ಕೈ ಉದ್ದ ಇದ್ದರೆ ಯಾವ ರೀತಿಲಿ ಮಾರ್ಕಿಂಗ್ ಹಾಕ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ, 3 ಇಂಚು ಕೈ ಉದ್ದ ಇದ್ದರೆ ಅದಕ್ಕೆ 3/4 ಇಂಚು ಹೊಲಿಗೆ ಅಂಶನ ಸೇರಿಸ್ಕೋಬೇಕು. 3/4 ಆಯಿತು. ಈಗ 3/4 ಇಂಚಿಗೆ ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಂಡು ಒಂದು ಲೈನನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ನೋಡಿ, ನಾನು ಇದೇ ಮೆಷರ್ಮೆಂಟಿಗೆ ತೋರಿಸ್ತೇನೆ. ಇವಾಗ ಇದ್ರ ಕಂಕುಳ ಏನಿದೆ 16.5 ಇಂಚಿದೆ. ಸೊ 4ರಿಂದ ಭಾಗಿಸಿದಾಗ ನಮಗೆ 4 ಇಂಚಿಗೆ ಮಾರ್ಕ್ ಹಾಕಬೇಕು ಅಂತ ಹೇಳಿದೆ. ಈಗ ಇಲ್ಲಿಂದ ಇಲ್ಲಿಗೆ ನಾವು 4 ಇಂಚಿಗೆ ಮಾರ್ಕನ್ನು ಹಾಕ್ತೀವಿ ಅಂತ ಹೋದರೆ ಇಲ್ಲಿಗೇ ಬಂದುಬಿಡ್ತಾ ಇದೆ, ಈ ಲೈನಿಗೇ.
ಈ ಥರ ಕೇಸಸ್ಗಳಲ್ಲಿ ಏನು ಮಾಡಬೇಕು, ನಾವು ಆರ್ಮೋಲ್ ಡೌನನ್ನು ಇಲ್ಲಿ ಕೆಳಗಡೆಯಿಂದ ತೊಗೊತೀವಲ್ಲ ಅದ್ರ ಲೆಕ್ಕನೆಲ್ಲ ಹಿಡಿಬಾರ್ದು. ನಮಗೆ ಇಲ್ಲಿ ಕೆಳಗಡೆಯಿಂದ ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಆಗ್ತಾ ಇದ್ದೀನಿ. ಇದು ವಿತ್ ಲೈನಿಂಗ್ ಸ್ಲೀವ್ಸ್ ಆದರೆ ಮಾತ್ರ. ಫ್ರೆಂಡ್ಸ್, ಈಗ ಇಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕೋಬೇಕು. ಈ ರೀತಿಲಿ ಸ್ಟ್ರೈಟ್ ಲೈನನ್ನು ಹಾಕೊಂಡಾದ್ಮೇಲೆ ಇದು 3 ಇಂಚಿಂದು ಲೆಂತು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಇಲ್ಲಿಂದ ಇಲ್ಲಿಗೆ ನಮಗೆ 7.75 ಬೇಕು. ಸೊ ಈ ಲೈನ್ ಮೇಲೆ 7.75ಗೆ ಎಲ್ಲಿ ಸಿಗ್ತಾ ಇದೆ ನೋಡಿಕೊಂಡು ಅಲ್ಲಿಗೆ ಒಂದು ಮಾರ್ಕನ್ನು ಹಾಕೋಬೇಕು. ಪುನಃ ಈ ಮಾರ್ಕಿನಿಂದ ಈ ಮಾರ್ಕಿಗೆ ಒಂದು ಲೈನನ್ನು ಹಾಕಬೇಕು. ಸೇಮ್ ಫ್ರೆಂಡ್ಸ್, ಆರ್ಮೋಲ್ ಶೇಪನ್ನು ನಾವು ಯಾವ ರೀತಿಲಿ ಕೊಟ್ವಿ ಅದೇ ರೀತಿಲಿ ಕೊಡೋದು. ಬಟ್ ಏನಪ್ಪ ಅಂದರೆ ಈ ಆರ್ಮೋಲ್ ಶೇಪು ಈಗ ನೋಡಿ ನಾವು ಹಳೇದು ಕೊಟ್ಟಿದಾಗ ಅದು ಇಷ್ಟುದ್ದಾಯಿತು, ಇದು ಸ್ವಲ್ಪ ಲೆಂತ್ ಕಡಿಮೆ ಆಗುತ್ತೆ, ಈ ವಿಡ್ತು ಜಾಸ್ತಿ ಆಗುತ್ತೆ, ಅದಷ್ಟೇ ಡಿಫ್ರೆನ್ಸು. ಅದನ್ನು ಬಿಟ್ಟರೆ ಇನ್ನು ಬೇರೆ ಏನು ಡಿಫ್ರೆನ್ಸ್ ಬರೋದಿಲ್ಲ. ಸೊ ಈಗ ಈ ಥರ 7.75ಗೆ ಟೇಪನ್ನು ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟಿಗೆ ಒಂದು ಮಾರ್ಕನ್ನು ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 1/2 ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 1/2 ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಇಲ್ಲಿ 3/4ರಿಂದ 1 ಇಂಚಿಗೆ ಈ ರೀತಿಲಿ ಒಂದು ಮಾರ್ಕನ್ನು ಹಾಕೋಬೇಕು. ಮತ್ತು ಫ್ರೆಂಡ್, ಅದಕ್ಕೆ ಯಾವ ರೀತಿಲಿ ಶೇಪ್ ಕೊಟ್ವಿ ಅದೇ ರೀತಿಲಿ ಇಲ್ಲಿಗೂ ಶೇಪ್ ಕೊಡೋದು, ಅದರಲ್ಲೇನು ಚೇಂಜಸ್ ಇಲ್ಲ. ಈಗ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಟಚ್ ಆಗೋ ರೀತಿಲಿ ಸ್ಕೇಲನ್ನು ಇಟ್ಕೋಬೇಕು. ಇಟ್ಕೊಂಡು ಈ ರೀತಿಲಿ ಒಂದು ಶೇಪನ್ನು ಹಾಕೋಬೇಕು. ಮತ್ತು ಅಲ್ಲೇ ಈ ರೀತಿಲಿ ಹಿಂಭಾಗದ ಶೇಪನ್ನು ಹಾಕೋಬೋದು ಫ್ರೆಂಡ್ಸ್. ನೆಕ್ಸ್ಟ್ ಸ್ಕೇಲ್ನ ಈ ರೀತಿಲಿ ಉಲ್ಟಾ ಮಾಡಿಕೊಂಡು ಈ ರೀತಿ ಪಾಯಿಂಟ್ಸ್ಗಳು ಎಲ್ಲಿಗೆ ಮ್ಯಾಚ್ ಆಗ್ತಾಯಿದೆ ಇಟ್ಕೊಂಡು ಒಂದು ಮಾರ್ಕನ್ನು ಹಾಕೋಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ನ ಹಾಕೋಬೇಕು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಕೈ ಸುತ್ತನ್ನು ಮಾರ್ಕ್ ಮಾಡಬೇಕು. 3 ಇಂಚಿಗೆ ಕೈ ಸುತ್ತು 13.5 ಇಂಚ್ ಬರ್ತಾ ಇದೆ. 13.5 ಇಂಚಿನ ಅರ್ಧ ಅಂತ ಹೇಳಿದ್ರೆ 6.25 ಇಂಚು. ಅದಕ್ಕೆ 1/4 ಇಂಚು ಹೊಲಿಗೆ ಅಂಶನ ಸೇರಿಸ್ಕೊಂಡು 7 ಇಂಚಿಗೆ ಮಾರ್ಕನ್ನು ಹಾಕಬೇಕು. ಮತ್ತು ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಈ ರೀತಿ ಒಂದು ಲೈನನ್ನು ಹಾಕೋಬೇಕು. ಮತ್ತು ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಅಂಶ 1.5 ಇಂಚನ್ನು ಕೊಡಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಅಂಶನ 1.5 ಇಂಚನ್ನ ಬಿಡಬೇಕು. ಫ್ರೆಂಡ್ಸ್ ನೋಡಿ, ಈ ರೀತಿಲಿ ಮಾರ್ಕನ್ನು ಹಾಕೊಳ್ಳೋದು. ಈಗ ನಾನು ಕಟ್ಟಿಂಗ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಸ್ಲೀವ್ಸ್ ಕಟ್ಟಿಂಗ್ನ ತೋರಿಸ್ಕೊಟ್ಟಿದ್ದೀನಿ. ಹಾಗಾಗಿ ನಾನು ಇಲ್ಲಿ ಕಟ್ಟಿಂಗ್ ಮಾಡೋದನ್ನು ತೋರಿಸ್ತಾ ಇಲ್ಲ. ಕಟ್ಟಿಂಗ್ ಮಾಡೋದು ಸಾಮಾನ್ಯ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಇಲ್ಲಿಂದ ಕಟ್ಟಿಂಗ್ನ ಈ ಥರ ಶುರು ಮಾಡಿ ಮೊದಲಿಗೆ ಈ ರೀತಿ ಔಟರ್ ಲೈನನ್ನು ಕಟ್ ಮಾಡ್ಕೋಬೇಕು. ಇಲ್ಲೊಂದು ಫೋಲ್ಡ್ ಇರುತ್ತೆ, ಅದನ್ನು ಓಪನ್ ಮಾಡಿ ಇಟ್ಕೊಂಡು ಆಮೇಲೆ ಇನ್ನರ್ ಸೈಡನ್ನು ಈ ರೀತಿಲಿ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮಗೇನಾದ್ರೂ ಕಟ್ಟಿಂಗ್ ವಿಡಿಯೋನು ಬೇಕು ಅನ್ನೋದಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಗ ನಾನು ಪುನಃ 2ರಿಂದ 20 ಇಂಚಿನ ತನಕ ಯಾವ ರೀತಿಲಿ ಮಾರ್ಕಿಂಗ್ನ ಹಾಕ್ಕೊಂಡು ಕಟ್ಟಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೇನೆ. ಫ್ರೆಂಡ್ಸ್ ನೋಡಿ, ನಾನು ಬೋರ್ಡನ್ನ ಯೂಸ್ ಮಾಡಿ ಇದು ಫಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಸ್ಟಿಚಿಂಗನ್ನು. ಹಾಗಾಗಿ ನಾನು ಯಾವ ರೀತಿಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆಯಾ ಏನೋ, ಅಥವಾ ಇನ್ನೂ ಏನಾದರೂ ಚೇಂಜಸ್ನ ಮಾಡ್ಕೋಬೇಕಾ ಅನ್ನೋದನ್ನ ನಿಮ್ಮ ಅನಿಸಿಕೆಗಳು ಏನೇ ಇರಲಿ ಫ್ರೆಂಡ್ಸ್, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕೋದ್ರಿಂದ ನನಗೂ ಯಾವ ರೀತಿಲಿ ಅದನ್ನೆಲ್ಲ ಚೇಂಜಸ್ ಮಾಡ್ಕೋಬೇಕು, ಇನ್ನೂ ಯಾವ ರೀತಿಲಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ. ಮತ್ತು ನಿಮ್ಗೆ ಇನ್ಯಾವ್ದಾದ್ರೂ ವೀಡಿಯೋಸು ಈ ರೀತಿಲಿ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ನಮಗೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ಕೊಡಿ ಅನ್ನೋದೇನಾದ್ರು ಇದ್ದರೆ, ಯಾವುದ್ರದ್ದು ಕಟ್ಟಿಂಗ್ ನಿಮಗೆ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾನು ಆದಷ್ಟು ಅವನ್ನೆಲ್ಲ ಕವರ್ ಮಾಡಿಕೊಂಡು ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು 1.5 ಇಂಚನ್ನ ಇಲ್ಲಿ ಬಿಡಬೇಕು ಅಂತ ಹೇಳಿದೆ. ಅದನ್ನು ಏನಕ್ಕೆ ಅಂತ ಈಗ ಹೇಳ್ತೇನೆ ನೋಡಿ. ಇದನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಮತ್ತು ಇಲ್ಲಿ ನಾವು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿಗೆ ನಾವು ಸ್ಟಿಚಿಂಗ್ ಮಾರ್ಜಿನ್ನ ತೆಗೆದಾಗ ಇಲ್ಲಿ ನಮಗೆ ಕಡಿಮೆ ಅಂದ್ರೂ ಒಂದು ಅರ್ಧ ಇಂಚು ಅಥವಾ 3/4 ಇಂಚಷ್ಟು ಇಲ್ಲಿ ಬಟ್ಟೆ ಉಳ್ಕೊಳ್ಳೋ ರೀತಿಲೇ ನಾವು ಯಾವಾಗಲೂ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗಾಗಿ ಲೈನಿಂಗ್ ಬ್ಲೌಸ್ ಆಗಿದ್ದರೆ ಇಲ್ಲಿಂದ ಇಲ್ಲಿಗೆ ಮಿನಿಮಮ್ 1.5 ಇಂಚ್ ಇರಲೇಬೇಕು ಫ್ರೆಂಡ್ಸ್. ಆ ರೀತಿಲಿ ಇಟ್ಕೊಂಡು ನಾವು ಮಾರ್ಕಿಂಗ್ನ ಹಾಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಲೈನಿಂಗ್ ಬ್ಲೌಸ್ಗೆ ಯಾವ ರೀತಿಲಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಿದ್ದೀನಿ. ಈಗ ವಿತೌಟ್ ಲೈನಿಂಗ್ ಆದರೆ ಯಾವ ರೀತಿಲಿ ಅನ್ನೋದನ್ನ 2 ಇಂಚಿಗೆ ತೋರಿಸ್ತೀನಿ, ಆವಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ, 2 ಇಂಚಿಗೆ ಕೈ ಉದ್ದನ್ನು ತೊಗೋಬೇಕು. ಈಗ 2 ಇಂಚು ಕೈ ಉದ್ದನ್ನು ತೊಗೊಂಡ್ರೆ ನಾವು ವಿತೌಟ್ ಲೈನಿಗೆ 1.5 ಇಂಚು ಹೊಲಿಗೆ ಅಂಶನ ಸೇರಿಸ್ತೇವೆ. 1.5 ಇಂಚು ಹೊಲಿಗೆ ಅಂಶ ಅಂದರೆ ಎಷ್ಟಾಯಿತು? 3.5 ಇಂಚಾಯಿತು. ನೋಡಿ, ಒಂದು ವಿತ್ ಲೈನಿಂಗು ವಿತೌಟ್ ಲೈನಿಂಗು ಎರಡೂ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಿಮಗೆ ವಿತ್ ಲೈನಿಂಗೇ ಆಗಲಿ ವಿತೌಟ್ ಲೈನಿಂಗೇ ಆಗಲಿ ಯಾವುದ್ರಲ್ಲೂ ಕನ್ಫ್ಯೂಷನ್ ಬರಲ್ಲ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಈಗ ನಾವು ಆರ್ಮಲ್ ಡೌನ್ನ ತೊಗೋಬೇಕು. ಆರ್ಮಲ್ ಡೌನ್ ಎಷ್ಟು? 4 ಇಂಚು. ಇಲ್ಲಿಂದ ಇಲ್ಲಿಗೆ 4 ಇಂಚು ತೊಗೊಂಡ್ರೆ
ನಮಗೆ ನೋಡಿ 4 ಇಂಚ್ ಇಲ್ಲಿ ಬರ್ತಾ ಇದೆ. ಹಾಗಾಗಿ ಆರ್ಮೋಲ್ ಡೌನ್ ತೊಗೊಳ್ಲಿಕ್ಕೇ ಆಗಲ್ಲ. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಕೆಳಗಡೆಯಿಂದ ನಾವು ಆರ್ಮೋಲ್ ಡೌನ್ನ ತೊಗೋಬೇಕು. ನೋಡಿ ವಿತ್ ಲೈನಿಂಗ್ ಆಗಿದ್ದರೆ ಇಲ್ಲಿಂದ ಇಲ್ಲಿಗೆ 1.5 ಇಂಚನ್ನು ತೊಗೋಬೇಕು. ವಿತೌಟ್ ಲೈನಿಂಗ್ ಆಗಿದ್ದರೆ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕನ್ನು ಹಾಕೋಬೇಕು. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಅಥವಾ ನೀವೇನಾದ್ರೂ ಈಗ ನೋಡಿ ನಾನು ಇಲ್ಲಿ ಹೊಲಿಗೆ ಅಂಶನ ಕೈಯುದ್ದ ಪ್ಲಸ್ 1.5 ಇಂಚ್ ತೊಗೊಂಡಿದ್ದೀನಿ. ನೀವೇನಾದ್ರೂ ಕೈಯುದ್ದ ಪ್ಲಸ್ 2 ಇಂಚ್ ತೊಗೋತಾ ಇದ್ದೀರಾ ಹೊಲಿಗೆ ಅಂಶ ಅಂತ ಆದರೆ, ಈಗ ನಾವಿಲ್ಲಿ 2 ಇಂಚ್ ತೊಗೊಂಡಿದ್ದೀವಲ್ಲ, ಆಗ 2.5 ಇಂಚಿಗೆ ಮಾರ್ಕನ್ನು ಹಾಕಬೇಕಾಗತ್ತೆ. ಹಾಗಾಗಿ ನೀವು ಎಷ್ಟು ಹೊಲಿಗೆ ಅಂಶನ ಬಿಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಇದನ್ನು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕೋಬೇಕು. ಸಾಮಾನ್ಯವಾಗಿ ನಾವು ಲೈನಿಂಗ್ ಬ್ಲೌಸ್ ಆದರೆ ಇಲ್ಲಿ ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ತೀವಿ. ವಿತೌಟ್ ಲೈನಿಂಗ್ ಆದರೆ 1 ಇಂಚನ್ನ ಇಲ್ಲಿ ಸ್ಟಿಚ್ ಮಾಡ್ತೀವಿ ಫ್ರೆಂಡ್ಸ್. ಹಾಗಾಗಿ ನಾನು 2 ಇಂಚನ್ನ ತೊಗೊಂಡಿದ್ದೀನಿ. ನೀವೇನಾದ್ರು ಸ್ಟಿಚಿಂಗ್ ಮಾರ್ಜಿನ ಜಾಸ್ತಿ ತೊಗೊಂಡ್ರೆ ಎಷ್ಟು ಸ್ಟಿಚಿಂಗ್ ಮಾರ್ಜಿನ ತೊಗೊಂಡಿದ್ದೀರಾ ಅದಷ್ಟನ್ನು ಬಿಟ್ಟು ಇಲ್ಲಿ ತೊಗೋಬೇಕಾಗತ್ತೆ ಫ್ರೆಂಡ್ಸ್. ಈಗ ಇಲ್ಲಿಗೊಂದು ಸ್ಟ್ರೈಟ್ ಲೈನನ್ನು ಹಾಕೋಬೇಕು ಫ್ರೆಂಡ್ಸ್. ನೋಡಿ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 7.25 ಇಂಚಿಗೆ ಇಲ್ಲಿ ಟಚ್ ಮಾಡ್ತಾ ಇದೆ ಅನ್ನೋದನ್ನ ಈ ರೀತಿಲಿ ಇಟ್ಕೋಬೇಕು ಟೇಪನ್ನು. ನೋಡಿ ಇಲ್ಲಿಗೆ 7.25 ಇಂಚು ಸಿಗ್ತಾ ಇದೆ. ಸೊ ಇಲ್ಲಿ ಒಂದು ಮಾರ್ಕನ್ನು ಹಾಕೋಬೇಕು. ಪುನಃ ಇದರ ಅರ್ಧಕ್ಕೆ ಒಂದು ಮಾರ್ಕನ್ನು ಹಾಕೋಬೇಕು. ಒಂದೇ ಸಲ ಮಾರ್ಕ್ ಹಾಕಿ ತೋರಿಸಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಇಲ್ಲಿ ಮುಕ್ಕಾಲರಿಂದ 1 ಇಂಚಿನ ಬಿಡಬೇಕು. ಸೇಮ್ ಶೇಪ್ ಹಾಕೋದೆಲ್ಲ ಸೇಮ್, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಎಲ್ಲಿ ಪಾಯಿಂಟ್ಗಳು ಮ್ಯಾಚ್ ಆಗ್ತಾ ಇದೆ ಅಲ್ಲಿಗೆ ಸ್ಕೇಲನ್ನು ಇಟ್ಕೊಂಡು ಶೇಪನ್ನು ಹಾಕೋಬೇಕು ಫ್ರೆಂಡ್ಸ್. ಇವಾಗ 2 ಇಂಚಿಗೆ ಕೈ ಸುತ್ತು 14 ಇಂಚಿದೆ. 14ರ ಅರ್ಧ ಅಂದರೆ 7 ಇಂಚು. ಅದಕ್ಕೆ 1/4 ಇಂಚು ಬಾಡಿ ಲೂಸನ್ನು ತಗೋಬೇಕು. ಅಂದರೆ ಇಲ್ಲಿಂದ ಇಲ್ಲಿಗೆ 7.25 ಇಂಚಿಗೆ ಮಾರ್ಕನ್ನು ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ ಈ ರೀತಿಲಿ ಒಂದು ಲೈನನ್ನು ಹಾಕೋಬೇಕು. ಇದು 2 ಇಂಚಿಗೆ ಫ್ರೆಂಡ್ಸ್ ನೋಡಿ ಈಗ ಇಲ್ಲಿ 3 ಇಂಚಲ್ಲಿ ಲೈನಿಂಗ್ ಹಾಕಿ ಯಾವ ರೀತಿಲಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಮತ್ತು 2 ಇಂಚ್ ಮಾರ್ಕ್ ಮಾಡಬೇಕಾದ್ರೆ ಲೈನಿಂಗ್ ಇಲ್ಲದೆ ಹೋದರೆ ಯಾವ ರೀತಿಲಿ ಮೆಜರ್ಮೆಂಟ್ನ ಹಾಕ್ಕೊಂಡು ಮಾರ್ಕಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಇಲ್ಲಿಗೆ ನಾನು ಸ್ಲೀವ್ಸನ್ನ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಯಾವ ರೀತಿಲಿ ಬಂದಿದೆ ಅನ್ನೋದನ್ನ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೋಡಿ ನಾನು ಈ ಥರ ಬೋರ್ಡ್ನ ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. ಹಾಗಾಗಿ ನಂದು ಎಕ್ಸ್ಪ್ಲನೇಷನ್ ಯಾವ ರೀತಿಲಿ ಬಂದಿದೆ ನಿಮ್ಗೆ ಅರ್ಥ ಆಯ್ತಾ ಇಲ್ವಾ, ಅಥವಾ ಇನ್ನೇನಾದ್ರು ನಾನು ಚೇಂಜಸ್ನ ಮಾಡ್ಕೋಬೇಕಾ, ಅಥವಾ ನಿಮ್ಗೆ ಯಾವ್ದಾದ್ರು ಇನ್ನೂ ಬೇರೆ ಕಟ್ಟಿಂಗ್ ಬೇಕಿತ್ತಾ ನಾನು ಈ ರೀತಿಲಿ ಎಕ್ಸ್ಪ್ಲನೇಷನ್ ಕೊಟ್ಟು ಕಟ್ಟಿಂಗ್ ಮಾಡಿ ತೋರಿಸುವಂಥದ್ದು, ಅದು ಏನೇ ಇರಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೀವೇನಾದ್ರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲಿಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವೀಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.